ಸ್ನೇಹಿತರೆ, ಅಮೆರಿಕಾದ ಖ್ಯಾತ ಡಾಕ್ಟರ್ ಆಗಿರುವ ಡಾಕ್ಟರ್ ಎರಿಕ್ ಬರ್ಗ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇವರನ್ನ ಮಿರಾಕಲ್ ಡಾಕ್ಟರ್ ಅಂತ ಕೂಡ ಕರೀತಾರೆ. ಸ್ವತಃ ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಆಗಿರುವ ಡಾಕ್ಟರ್ ಎರಿಕ್ ಬರ್ಗ್ ಇಂಗ್ಲಿಷ್ ಮೆಡಿಸಿನ್ ಗಳ ವಿರುದ್ಧ ಡಾಕ್ಯುಮೆಂಟರಿಯನ್ನ ಕ್ರಿಯೇಟ್ ಮಾಡಿ ಇಂಗ್ಲಿಷ್ ಮೆಡಿಸಿನ್ ಅಂದ್ರೆ ಆಲೋಪತಿಕ್ ಮೆಡಿಸಿನ್ ನಲ್ಲಿ ಪ್ರಯೋಜನಕ್ಕಿಂತ ಸೈಡ್ ಎಫೆಕ್ಟ್ ಗಳೇ ಜಾಸ್ತಿ ಇದೆ ಅಂತ ಪ್ರೂಫ್ ಸಮೇತ ತಿಳಿಸಿರುವ ಡಾಕ್ಟರ್ ಎರಿಕ್ ಬರ್ಗ್ ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅದೆಷ್ಟೋ ಪೇಷಂಟ್ ಗಳನ್ನ ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಇಲ್ಲದೆ ನ್ಯಾಚುರಲ್ ಆಗಿ ಗುಣಪಡಿಸಿರುವ ಉದಾಹರಣೆ ಕೂಡ ಇದೆ. ಇಷ್ಟೆಲ್ಲ ಖ್ಯಾತಿಯನ್ನ ಪಡೆದಿರುವ ಡಾಕ್ಟರ್ ಎರಿಕ್ ಬರ್ಗ್ ಇತ್ತೀಚೆಗೆ ಹೆಚ್ಚಾಗ್ತಿರುವ ಹಾರ್ಟ್ ಅಟ್ಯಾಕ್ ಅನ್ನ ತಡೆಗಟ್ಟಲು 3 ಮನೆಮದ್ದನ್ನ ತಿಳಿಸಿದ್ದು, ಅದರಲ್ಲಿ 2 ಮನೆಯಲ್ಲಿ ತುಂಬಾನೇ ಈಸಿಯಾಗಿ ಬೆಳೆಯಬಹುದಾದಂತಹ ಗಿಡಮೂಲಿಕೆಯಾಗಿದ್ದು, 3ನೆಯ ಮನೆಮದ್ದು ಮನೆಯಲ್ಲಿ ತುಂಬಾನೇ ಈಸಿಯಾಗಿ ಸಿಗುವಂತಹ ಅಡುಗೆ ಪದಾರ್ಥ ಆಗಿದ್ದು, ಡಾಕ್ಟರ್ ಎರಿಕ್ ಬರ್ಗ್ ಅವರ ಪ್ರಕಾರ ಈ 3 ಪದಾರ್ಥಗಳನ್ನ ಯಾವ ರೀತಿ ಬಳಸಿದ್ರೆ ಹೃದಯಾಘಾತವನ್ನ 90% ತಡೆಗಟ್ಟಬಹುದು ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇತ್ತೀಚೆಗೆ ಆಗ್ತಿರುವ ಹೃದಯಾಘಾತ ಪ್ರಕರಣಗಳನ್ನ ಸರಿಯಾಗಿ ಗಮನಿಸಿದ್ರೆ ನಮ್ಗೆ ಒಂದು ಏನು ಅರ್ಥ ಆಗುತ್ತೆ ಅಂದ್ರೆ 70% ಹೃದಯಾಘಾತ ಹೃದಯದ ಕ್ಯಾಲ್ಸಿಫಿಕೇಶನ್ ನಿಂದ ಆಗ್ತಿದೆ. ನಮ್ಮ ರಕ್ತದಲ್ಲಿರುವ ಕ್ಯಾಲ್ಸಿಯಂ ನೇರವಾಗಿ ವಿಟಮಿನ್ D3 ಸಹಾಯದಿಂದ ನಮ್ಮ ಎಲುಬನ್ನ ಸೇರಿ ನಮ್ಮನ್ನ ಗಟ್ಟಿಮುಟ್ಟಾಗಿ ಮಾಡಬೇಕು. ಆದ್ರೆ ಇತ್ತೀಚಿನ ಜನರಲ್ಲಿ ಉಂಟಾಗ್ತಿರುವ ವೈಟಮಿನ್ K2 ಕೊರತೆಯಿಂದಾಗಿ ಈ ಒಂದು ಕ್ಯಾಲ್ಸಿಯಂ ನಮ್ಮ ಎಲುಬನ್ನ ಸೇರದೆ ನೇರವಾಗಿ ಸಾಫ್ಟ್ ಟಿಶ್ಯೂಸ್ ಅಂದ್ರೆ ಹೃದಯದ ಆರ್ಟರೀಸ್ ಅಂದ್ರೆ ಹೃದಯದ ರಕ್ತನಾಳಗಳು ಅಥವಾ ಕಿಡ್ನಿಯ ರಕ್ತನಾಳಗಳನ್ನ ಸೇರ್ತಿದ್ದು, ಈ ಒಂದು ಕ್ಯಾಲ್ಸಿಯಂ ನಿಂದಲೇ ಕಿಡ್ನಿ ಸ್ಟೋನ್ ಅಥವಾ ಹೃದಯದಲ್ಲಿ ಹಾರ್ಟ್ ಬ್ಲಾಕೇಜ್ ಗಳು ಉಂಟಾಗ್ತಿದೆ. ಯಾವಾಗ ಈ ಒಂದು ಕ್ಯಾಲ್ಸಿಯಂ ಪ್ಲಾಕ್ ನಿಂದಾಗಿ ಹಾರ್ಟ್ ಬ್ಲಾಕೇಜ್ ಆಗುತ್ತೆ, ಇದರಿಂದ ಸಡನ್ ಆಗಿ ರಕ್ತ ಹೆಪ್ಪುಗಟ್ಟಿ ಚಿಕ್ಕ ಮಕ್ಕಳಲ್ಲೂ ಕೂಡ ಹೃದಯಾಘಾತ ಆಗ್ತಿದೆ. ಈ ಒಂದು ಹೃದಯದ ಕ್ಯಾಲ್ಸಿಫಿಕೇಶನ್ ಅನ್ನ ತಡೆಗಟ್ಟಲು ಡಾಕ್ಟರ್ ಬರ್ಗ್ ಅವರು ಆ ಒಂದು 3 ಮನೆಮದ್ದನ್ನ ತಿಳಿಸಿದ್ದು, ಅದು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ 3 ಮನೆಮದ್ದುಗಳ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಮೊದಲನೇದಾಗಿ ಡಾಕ್ಟರ್ ಎರಿಕ್ ಬರ್ಗ್ ಅವರ ಪ್ರಕಾರ ಹೃದಯಾಘಾತವನ್ನು ತಡೆಗಟ್ಟಲು ಉಪಯೋಗ ಮಾಡಬೇಕಾಗಿರುವ ತುಂಬಾನೇ ಮುಖ್ಯವಾದ ಗಿಡಮೂಲಿಕೆ ಯಾವುದು ಅಂದ್ರೆ ಅದು ಗೋಟುಕೋಲ ಅಂತ ತಿಳಿಸಿದ್ದಾರೆ. ಇದಕ್ಕೆ ಕನ್ನಡದಲ್ಲಿ ಬ್ರಾಹ್ಮಿ ಗಿಡ ಅಂತ ಕೂಡ ಕರೀತಾರೆ. ಕರಾವಳಿ ಪ್ರದೇಶಗಳಲ್ಲಿ ಇದಕ್ಕೆ ತಿಮರೆ ಅಂತ ಕೂಡ ಕರೀತಾರೆ. ಡಾಕ್ಟರ್ ಎರಿಕ್ ಬರ್ಗ್ ಅವರು ಈ ಒಂದು ಗಿಡಮೂಲಿಕೆ ಬಗ್ಗೆ ಸೆಪರೇಟ್ ಆಗಿ ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋವನ್ನ ಕೂಡ ಮಾಡಿದ್ದು, ಡಾಕ್ಟರ್ ಎರಿಕ್ ಬರ್ಗ್ ಅವರ ಪ್ರಕಾರ ನಾವು ಗೋಟುಕೋಲ ಅಂದ್ರೆ ಬ್ರಾಹ್ಮಿ ಗಿಡವನ್ನ ವಾರಕ್ಕೆ 2 ಸಲ 4 ರಿಂದ 6 ಎಲೆಗಳನ್ನ ಸೇವಿಸಬೇಕು ಅಂತ ಡಾಕ್ಟರ್ ಎರಿಕ್ ಅವರು ತಿಳಿಸಿದ್ದು, ನಾವು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ಈ ಒಂದು ಗಿಡದ ಬಗ್ಗೆ ಇತ್ತೀಚೆಗೆ ಸಾಕಷ್ಟು ಸಂಶೋಧನೆ ನಡೆಯುತ್ತಿದ್ದು, ಇದು ನಮ್ಮ ದೇಹದಲ್ಲಿ ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್ ಹಾಗೇನೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಒಂದು ರಿಸರ್ಚ್ ನ ಪ್ರಕಾರ ವಾರಕ್ಕೆ 2 ಸಲ ಬ್ರಾಹ್ಮಿ ಗಿಡವನ್ನ ಸೇವನೆ ಮಾಡೋದ್ರಿಂದ ಹೃದಯಾಘಾತವನ್ನ 50% ತಡೆಗಟ್ಟಬಹುದು ಅಂತ ರಿಸರ್ಚ್ ನಲ್ಲಿ ಸಾಬೀತಾಗಿದ್ದು, ಈ ಒಂದು ಸಂಶೋಧನೆ ಎಷ್ಟರ ಮಟ್ಟಿಗೆ ವೈರಲ್ ಆಗಿತ್ತು ಅಂದ್ರೆ ಕೆಲ ಮೆಡಿಸಿನ್ ಬ್ರ್ಯಾಂಡ್ ಗಳು ಕೂಡ ಬ್ರಾಹ್ಮಿ ಗಿಡ ಅಂದ್ರೆ ಗೋಟುಕೋಲ ಸಪ್ಲಿಮೆಂಟ್ ಅನ್ನು ಕೂಡ ಮಾತ್ರೆಯ ರೂಪದಲ್ಲಿ ಬಿಡುಗಡೆ ಮಾಡಿದೆ. ಡಾಕ್ಟರ್ ಎರಿಕ್ ಬರ್ಗ್ ಅವರ ಪ್ರಕಾರ ಹೃದಯಾಘಾತವನ್ನು ತಡೆಗಟ್ಟಬಹುದಾದ ಮತ್ತೊಂದು ಮನೆಯಲ್ಲೇ ಸಿಗುವ ಮನೆಮದ್ದು ಯಾವುದು ಅಂದ್ರೆ ಅದು ಬೆಳ್ಳುಳ್ಳಿ ಅಂತ ಎರಿಕ್ ಅವರು ತಿಳಿಸಿದ್ದು, ಬೆಳ್ಳುಳ್ಳಿಯಲ್ಲಿ ಹೇರಳವಾಗಿರುವ ಎಲಿಸಿನ್ ಅನ್ನುವ ಅಂಶ ನಮ್ಮ ರಕ್ತವನ್ನ ಡಿಟಾಕ್ಸಿಫೈ ಮಾಡಿ ನಮ್ಮ ರಕ್ತದ ಕೊಲೆಸ್ಟ್ರಾಲ್ ಹಾಗೇನೆ ಟ್ರೈಗ್ಲಿಸರೈಡ್ಸ್ ಅನ್ನ ತುಂಬಾನೇ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡುತ್ತೆ. ಡಾಕ್ಟರ್ ಎರಿಕ್ ಬರ್ಗ್ ಅವರ ಪ್ರಕಾರ ಹೃದಯಾಘಾತವನ್ನು ತಡೆಗಟ್ಟುವ ಮನೆಯಲ್ಲೇ ಸಿಗುವ ಮತ್ತೊಂದು ಗಿಡಮೂಲಿಕೆ ಯಾವುದು ಅಂದ್ರೆ ಅದು ಮೆಂತೆ ಅಂತ ತಿಳಿಸಿದ್ದು, ನಾವು ಪ್ರತಿನಿತ್ಯ ಮೆಂತೆಯನ್ನ ಸೇವನೆ ಮಾಡೋದ್ರಿಂದ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ 4 ರಿಂದ 6 ವಾರದಲ್ಲಿ ಕಮ್ಮಿಯಾಗುತ್ತೆ. ಅಷ್ಟೇ ಅಲ್ಲ, ಮೆಂತೆ ಕೊಲೆಸ್ಟ್ರಾಲ್ ಜೊತೆಗೆ ನಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್ ಮತ್ತು ಲೈಪೋಪ್ರೋಟೀನ್ ಅನ್ನುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಕೂಡ ಕಮ್ಮಿ ಮಾಡುತ್ತೆ ಅಂತ ಡಾಕ್ಟರ್ ಬರ್ಗ್ ಅವರು ತಿಳಿಸಿದ್ದು, ಡಾಕ್ಟರ್ ಬರ್ಗ್ ಅವರು ತಿಳಿಸಿಕೊಟ್ಟಿರುವ ಈ 3 ಮನೆಮದ್ದುಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.